ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತು ಗುರುವಾರ ಸಂಜೆ ಇದು ವಿಡಿಯೋ. ಗುರುವಾರ ಸಂಜೆ ಒಂದು 8 ಗಂಟೆ ಆಗಿರ್ಬೋದು. ನಾನು ಎಷ್ಟು ಬ್ಲೌಸನ್ನು ಕಟ್ ಮಾಡಿ, ಶುಕ್ರವಾರ ಪೂಜೆಗಳೆಲ್ಲ ಇರುತ್ತಲ್ವ, ನಾನು ಸ್ಟಿಚಿಂಗ್ ಮಾಡೋಕ್ಕೆ ಕೂರೋದಕ್ಕೆ ಲೇಟ್ ಆಗುತ್ತೆ. ಆ ಟೈಮಿಗೆ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಹಾಗೆ ಹೇಗೆ ಅಂತ ಅಂದರೆ ತುಂಬಾ ಒಂಥರ ಮನಸ್ಸೇ ಇರೋಲ್ಲ ಬಟ್ಟೆ ಹೊಲಿಯೋಕ್ಕೆ. ನೋಡಿ 8 ಗಂಟೆ ಆಗಿದೆ, ರಾತ್ರಿ 8 ಗಂಟೆ. ಈಗ ಈ ಟೈಮಲ್ಲಿ ನಾನು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಫಸ್ಟ್ ಬಂದುಬಿಟ್ಟು ನಾನು ಯಾವೆಲ್ಲ ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಹೇಳ್ತೀನಿ. ಇದು ಯಾಕಂದರೆ ನಾವೀಗ ಇನ್ಮೇಲೆ ಹಬ್ಬಗಳು ಸ್ಟಾರ್ಟ್ ಆಯಿತು. ಶುಕ್ರವಾರ ಹಬ್ಬ ಇರುತ್ತೆ, ಅಂದರೆ ಒಂದು ಪೂಜೆ ಇರುತ್ತೆ. ಬೆಳಗ್ಗೆ ನಾವು ಲೇಡೀಸು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಸ್ಟಿಚಿಂಗಿಗೆ ಕೂರ್ತೀವಿ ಅನ್ನೋಷ್ಟೊತ್ತಿಗೆ ಅಯ್ಯೋ ಲೈನಿಂಗ್ ಇಲ್ವಲ್ಲ, ಈ ಬ್ಲೌಸ್ ಹೊಲಿಯೋಣ ಅಂದ್ಕೊಂಡೆ, ಇದಕ್ಕೆ ಲೈನಿಂಗ್ ಇಲ್ಲ, ಇದಕ್ಕೆ ದಾರ ಇಲ್ಲ ಅಂತೇಳ್ಬಿಟ್ಟು ಹುಡ್ಕೊಳ್ತಾನೆ ಮಧ್ಯಾಹ್ನ ಸಂಜೆ ಆಗೋಗ್ಬಿಡುತ್ತೆ. ಅದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಶುಕ್ರವಾರ ಮತ್ತು ಶ್ರಾವಣ ಟೈಮಲ್ಲಿ ಅಥವಾ ಹಬ್ಬಗಳ ಟೈಮಲ್ಲೆಲ್ಲ ಈ ರೀತಿ ಆದಷ್ಟು ಹಿಂದಿನ ದಿವಸನೇ ಲೈನಿಂಗನ್ನು ತರಿಸ್ಕೊಂಡು ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಶುಕ್ರವಾರ ನಾವು ಪೂಜೆಗಳೆಲ್ಲ ಮುಗಿಸಿ ಹೊಲಿಯೋದಕ್ಕೆ ಅಡುಗೆ ಅಂತೆಲ್ಲ ಮುಗಿಸಿ ಕೂರೋದು 12 ಗಂಟೆ ಆದರೂ ಆಗುತ್ತೆ. ಎಷ್ಟೇ ಬೇಗ ಮಾಡ್ಕೊಳ್ತೀವಿ ಅಂತಂದರೂ 12 ಗಂಟೆ ಆದರೂ ಆಗುತ್ತೆ. ಆದ್ದರಿಂದ ನಾನಿವತ್ತು ಏನು ಹೇಳ್ತೀನಿ ಅಂತ ಅಂದರೆ ಆದಷ್ಟು ನೀವು ಸ್ವಲ್ಪ ಸಂಜೆ 1 ಅವರ್ ಕೊಟ್ಟರೆ ಸಾಕು, 5 ರಿಂದ 6 ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು. ನಾನು 1 ಅವರಲ್ಲೇ ಇಷ್ಟು ಬ್ಲೌಸ್ 6-7 ಬ್ಲೌಸ್ ಕಟ್ ಮಾಡಿದ್ದೀನಿ. ಆದರೂ ಮಧ್ಯಾಹ್ನ ಸ್ವಲ್ಪ ಇದಕ್ಕೆ ಕರಿತಾ ಇದ್ರು, ಕೆಲಸಗಳಿರ್ತಿತ್ತು. ಹಾಗಾಗಿ ಕೆಲಸಗಳು ಮಾಡ್ಕೊಳ್ತಾನೆ ಕಟ್ ಮಾಡಿದ್ದೀನಿ ಸಂಜೆ ಟೈಮಲ್ಲಿ. ಆದಷ್ಟು ನಮ್ಮ ಮನೆಗೆ ಸಂಜೆ ಅಂದರೆ ಅಷ್ಟೊಂದು ಕಸ್ಟಮರ್ ಯಾರು ಬರ್ತಾ ಇರಲ್ಲ. ಹಾಗೆ ಮೈಂಡು ಸ್ವಲ್ಪ ನನಗೆ ಸ್ವಲ್ಪ ಕಸ್ಟಮರು ಹಗಲಲ್ಲಿ ಬರ್ತಾಯಿದ್ರು ಅಂದರೆ ನಾನು ಕಟ್ಟಿಂಗ್ ಏನೋ ಮಾಡ್ತಾಯಿದ್ದೆ ಅಂದರೆ ಅವ್ರು ಬಂದರೆ ಸುಮಾರು ಟೈಮ್ ಆಗೋಗುತ್ತೆ. ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿ 9ವರೆಗೆ ಮುಗೀತು. ಆದರೆ ಮಧ್ಯ ಊಟ ಹಾಕೋದಕ್ಕೆ ಆಗಲಿ, ಆಮೇಲೆ ರೈಸ್ ಇಡೋದಕ್ಕಾಗಲಿ, ಅಥವಾ ಅಡುಗೆ ಮನೇಲಿ ಸ್ವಲ್ಪ ಅದು ಇದು ಕೆಲಸಗಳಿರುತ್ತಲ್ವ ಸಂಜೆ ಟೈಮಿಗೆ ಮಾಡ್ಕೊಳ್ತಾನೆ ಒಂದು 6 ರಿಂದ 7 ಬ್ಲೌಸ್ ಕಟ್ ಮಾಡಿದೆ. ನೋಡಿ ಮನೇಲಿ ಟೈಲರಿಂಗ್ ಮಾಡೋರು ಈ ಥರ ನಾನು ಹೇಳಿರೋ ಥರ ನೀವು ಕಟ್ಟಿಂಗನ್ನು ಮಾಡಿ ಇಟ್ಕೋಬೋದು. ಶಾಪಲ್ಲಿ ಅಂದರೆ ಅವರು ಶಾಪಿಗೆ ಹೋದ ತಕ್ಷಣ ಡೇಯಲ್ಲಿ ಒಂದು 10 ಗಂಟೆಗೆ ಶಾಪಿಂಗ್ ಹೋದರು ಅಥವಾ ಒಂದು 11 ಗಂಟೆಗೆ ಶಾಪ್ಗೆ ಹೋದರು ಅಂತ ಅಂದ್ರೂ ಸಹಿತ ಅವರು ಇಡೀ ದಿನ ಅಲ್ಲೇ ಕೆಲಸ ಇರುತ್ತೆ. ಅಂದರೆ ಮನೆ ಕೆಲಸಗಳಿಗೆ ಯಾವುದಕ್ಕೂ ಅವ್ರು ಹೇಳ್ತಾ ಇರಲ್ಲ, ಆರಾಮಾಗಿ ರೆಡಿ ಮಾಡ್ಕೋಬೋದು. ಆದರೆ ಮನೆಯಲ್ಲಿ ಕೆಲಸ ಅಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇರೋರು ನಾನು ಹೇಳೋವಂಥ ಟಿಪ್ಸು ತುಂಬಾ ಒಂದು ಫಾಲೋ ಆಗುತ್ತೆ. ಆದಷ್ಟು ನಿಮಗೆ 5-6 ಬ್ಲೌಸ್ ಕಟ್ ಮಾಡೋಕ್ಕೆ ಆಗದೇ ಇದ್ರೂ ಸಹಿತ 2 ಬ್ಲೌಸ್ ಆದರೂ ಕಟ್ಟಿಂಗ್ ಮಾಡಿಟ್ಕೊಂಡ್ರೆ ನೀವು ಶುಕ್ರವಾರ ಅಥವಾ ವಾರಗಳ ಟೈಮಲ್ಲಿ ಅಥವಾ ಕೆಲವು ದಿವಸ ಏನೋ ನೆಂಟರು ಬಂದಿದ್ದರು, ಮನೆಯಲ್ಲಿ ತುಂಬ ಕೆಲಸ ಇತ್ತು ಅನ್ನೋ ಟೈಮಲ್ಲಿ ನೀವೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ಸ್ಟಿಚ್ ಮಾಡೋದು ಕೂತ್ರೂ ಸಹಿತ 2 ಬ್ಲೌಸನ್ನು ಹೊಲಿದು ಮುಗಿಸ್ಬೋದು. ನೋಡಿ ನಾನು ಆದಷ್ಟು 6 ರಿಂದ 7 ಬ್ಲೌಸ್ ಕಟ್ ಮಾಡ್ತೀನಿ. ನನಗೆ ಒಂದು ಟಾರ್ಗೆಟ್ ಇರುತ್ತೆ, ನಾನು ನಾಳೆ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿ. ಅದು ನಾನು ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನನಗೆ ಎಷ್ಟೋ ಸಲ ಆಗಿರೋ ಅನುಭವ ಏನು ಅಂತ ಅಂದರೆ, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಾನು ಒಂದೊಂದು ದಿವಸ ಸ್ವಲ್ಪ ಶುಕ್ರವಾರ ದಿವಸ ಮತ್ತು ಸೋಮವಾರ ದಿವಸ, ವಾರ ಆಗಿರೋ ದಿವಸ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅಂತ ಹೇಳಿ ಬಂದು ಅಡುಗೆ ಅಂತ ಹೇಳಿ ಅನ್ನೋಷ್ಟೊತ್ತಿಗೆ ಸುಮಾರು 12 ಗಂಟೆ ಆಗೋದು. ಆ ಟೈಮಲ್ಲಿ ನಾನು ಇದಕ್ಕೆ ಲೈನಿಂಗ್ ಇಲ್ಲ, ಇದಕ್ಕೆ ದಾರ ಇಲ್ಲ ಅಂತೇಳ್ಬಿಟ್ಟು ತರಕ್ಕೆ ಹೋಗಿ ಮಧ್ಯಾಹ್ನ 1:30 ಆಗೋಗ್ತಿತ್ತು. ಅಲ್ಲೇ 1 ಗಂಟೆ 1:30 ಟೈಮು ವೇಸ್ಟ್ ಆಗಿಬಿಡ್ತಿತ್ತು. ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಕಟ್ಟಿಂಗ್ ಮಾಡಿ, ಇನ್ನು ನೆಕ್ಸ್ಟು ಒಂದು ಊಟ ಆದಮೇಲೆ ಒಂದು 10 ನಿಮಿಷ ಆರಾಮಾಗಿ ಮಾಡ್ತೀವಿ, ಕೂತ್ಕೊಳ್ತೀವಿ ಅಂತೇಳಿ ಆಮೇಲೆ ಮತ್ತೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ದಿನಕ್ಕೆ ನಾನು ಒಂದೇ ಬ್ಲೌಸು ಸ್ಟಿಚ್ ಮಾಡ್ತಿದ್ದೆ. ನಾನು ಯಾವಾಗ ನೈಟ್ ಟೈಮಲ್ಲಿ ಸ್ವಲ್ಪ 7 ಗಂಟೆಗೆ ಲಾಸ್ಟ್ ಮಾಡಿ ಸ್ಟಿಚಿಂಗನ್ನು ಲಾಸ್ಟ್ ಮಾಡಿ ಮತ್ತು ನಾನು ಕಟ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ನು ತುಂಬ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಬೇಕಾದರೆ ಈ ಟಿಪ್ಸು ತುಂಬಾ ಫಾಲೋ ಆಗುತ್ತೆ. ಆದಷ್ಟು ನೀವು ನೈಟಲ್ಲಿ ಮಕ್ಕಳ ಜೊತೆಗೆ ಮನೆಯವ್ರ ಜೊತೆಗೆ ಆರಾಮಾಗಿ ಮಾತಾಡ್ಕೊಳ್ತಾನು ಸಹಿತ ಆರಾಮಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನೀವು ಯಾವ ಹಾಲಲ್ಲಾದರೂ ನೆಲದ ಮೇಲೆ ಇಟ್ಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು. ನನಗೆ ಈಗ ತುಂಬ ಮಳೆಗಾಲ ಆಗಿರೋದ್ರಿಂದ ನೆಲದ ಮೇಲೆ ತುಂಬ ಥಂಡಿ ಥರ ಅನಿಸುತ್ತೆ, ಕಾಲೆಲ್ಲ ಜುಮ್ ಹಿಡಿದ್ಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ನನಗೆ ಟೇಬಲ್ ಮೇಲೆ ನಾನು ಕಟ್ ಮಾಡ್ತೀನಿ. ಟೇಬಲ್ ಮೇಲೆ ಬೇಕಾದರೆ 20 ಬ್ಲೌಸ್ ಬೇಕಾದರೂ ಕಟ್ ಮಾಡ್ತೀನಿ. ನೆಲದ ಮೇಲೆ ಅಂದ ತಕ್ಷಣ ಸ್ವಲ್ಪ ಕಾಲು ಜುಮ್ ಹಿಡ್ಕೊಳ್ಳೋದು ಮತ್ತು ಥಂಡಿ ಥರ ಇರುತ್ತಲ್ವ, ಈಗಂತೂ ತಣ್ಣಗಿರುತ್ತಲ್ವ, ಹಾಗಾಗಿ ಆಗೋದಿಲ್ಲ. ನಾನು ಟೇಬಲ್ ಮೇಲೇ ಕಟ್ ಮಾಡ್ತೀನಿ. ಮತ್ತು ಸಡನ್ನೇ ಯಾರಾದರೂ ಕೆಲಸಕ್ಕೆ ಕರೆದ್ರೂ ಸಹಿತ ಸಡನ್ನೇ ಎದ್ದೋಗೋದಕ್ಕೂ ಸಹಿತ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಕಟ್ಟಿಂಗ್ ಮಾಡ್ತೀನಿ. ಹೆಚ್ಚು ಕಡಿಮೆ ನಾನು 6-7 ಬ್ಲೌಸೇ ಕಟ್ ಮಾಡಬೇಕು ಅಂತಿದ್ದೆ. ಒಂದು ಬ್ಲೌಸು
ನಿಮಗೆ ಕಟ್ ಮಾಡಿ ತೋರಿಸ್ಬೇಕು ಅನ್ನೋ ವಿಡಿಯೋಕ್ಕೋಸ್ಕರ ಒಂದು ಬ್ಲೌಸ್ ಕಟ್ ಮಾಡಲಿಲ್ಲ, 6ರಿಂದ 7 ಬ್ಲೌಸೇ ಕಟ್ ಮಾಡಿದೆ. ಅಷ್ಟು ಬ್ಲೌಸನ್ನು ನಾನು ಇವಾಗ ಶುಕ್ರವಾರ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೊಂಥರ ನಮಗೆ ಎದುರುಗಡೆ ಅಷ್ಟು ಬ್ಲೌಸನ್ನು ಕಟ್ ಮಾಡಿ ಇಟ್ಟಾಗ ಒಂದು ಮೋಟಿವೇಟ್ ಆಗುತ್ತೆ, ಓ ನಾವು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕಂತ ಬೇಗ 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 ಸ್ಟಿಚ್ ಮಾಡ್ತೀವಿ. ಅದೇ ನಾವು ಕಟ್ಟಿಂಗ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ತೀವಿ ಅಂದರೆ ಸ್ವಲ್ಪ ಕೆಲಸ ಅನ್ನೋದು ನಿಧಾನ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಅದು ಎಷ್ಟು ಉಪಯೋಗ ಆಗುತ್ತೆ ನಿಮಗೆ ಅಂತೇಳ್ಬಿಟ್ಟು ಆರಾಮಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಅಟ್ಲೀಸ್ಟ್ ನೀವು 3 ಬ್ಲೌಸ್ ಆದರೂ ಕಟ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಕೆಲವರಿಗೆ ಟೈಲರಿಂಗ್ ಅನಿವಾರ್ಯನೇ ಆಗಿರುತ್ತೆ, ಯಾಕಂದರೆ ದಿನಕ್ಕೆ ಇಷ್ಟು ಬ್ಲೌಸು ನಾವು ಸ್ಟಿಚ್ ಮಾಡಬೇಕು, ಇಷ್ಟು ಅರ್ನಿಂಗ್ ಮಾಡಬೇಕು ಅನ್ನೋದು ನನಗಂತೂ ಆ ರೀತಿ ಇದೆ. ಯಾಕಂದರೆ ಪ್ರತಿ ತಿಂಗಳು ಬಾಡಿಗೆ ಆಗಿರ್ಬೋದು, ಮನೆ ಖರ್ಚಾಗಿರ್ಬೋದು, ಮಕ್ಕಳು ಫೀಸ್ ಆಗಿರ್ಬೋದು, ಅಥವಾ ಮನೆ ಮೇಂಟೈನಿಂಗ್ ಆಗಿರ್ಬೋದು, ನಾನು ಇಷ್ಟು ಕೆಲಸ ಮಾಡಲೇಬೇಕು. ನಾನು ಏನಾದರೂ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಲೇಸಿ ಮಾಡಿದೆ ಅಂತಂದರೆ ಮಾತ್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ನನಗೆ ಈ ಮಳೆಗಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಮಗನಿಗೆ ಓದಿಸೋಕ್ಕೆ ಅಂತ ಸ್ವಲ್ಪ ಸಂಘಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ತೆಗ್ದಿರೋದ್ರಿಂದ ನಾನು ಕರೆಕ್ಟ್ ತಿಂಗಳಿಗೆ ವಾರಕ್ಕೆ ಇಷ್ಟು ಲೋನ್ ಅಮೌಂಟು ಅಂತ ಕಟ್ಟಬೇಕು. ನಾನು ಟೈಲರಿಂಗ್ ಕೆಲಸ ಮಾಡಿ ಇದುವರೆಗೂ ಲೋನ್ಗಳನ್ನು ಕಟ್ಕೊತಾ ಬಂದಿದ್ದೀನಿ, ಬಿಟ್ಟರೆ ಯಾರ ಹತ್ರನೂ ನನಗೆ ಕಷ್ಟ ಆಯಿತು ಕೊಡಿ ಅಂತ ಕೇಳಿಲ್ಲ. ಯಾಕಂದರೆ ಅದು ನನ್ನ ಹಾರ್ಡ್ ವರ್ಕ್ ಅನ್ಬೋದು. ಯಾಕಂದರೆ ಯಾರೇ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಟೈಮ್ ಕಷ್ಟ ಅಂತ ಹೇಳಿದ್ರೆ ಕೊಡ್ತಾರೆ, ಕೊಡಲ್ಲ ಅಂತ ಹೇಳಲ್ಲ. ಆದರೆ ನಾವು ಪದೇ ಪದೇ ಕೇಳಿದಾಗ ನಮ್ಮ ಫ್ರೆಂಡ್ಶಿಪ್ಪು ಅದು ಹಾಳಾಗ್ಬೋದು, ರಿಲೇಷನ್ಶಿಪ್ಪು ಹಾಳಾಗ್ಬೋದು. ಹಾಗಾಗಿ ನಮಗೆ ಆದಷ್ಟು ನಮ್ಮ ಕಮಿಟ್ಮೆಂಟ್ಗಳಿಗೆ ನಾವೇ ಕೆಲಸ ಮಾಡೋ ದಾರಿಯನ್ನು ಹುಡ್ಕೊಬೇಕು, ಆದಷ್ಟು ಸೇವಿಂಗ್ಸ್ ಮಾಡಬೇಕು. ನಾನು ಅಷ್ಟೇ ಆದಷ್ಟು ನಾನು ಆ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ಗಂಟೆಗಟ್ಟೆ ನಿಲ್ಲೋದಾಗಲಿ, ಅಥವಾ ಫೋನಲ್ಲಿ ಜಾಸ್ತಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡೋದಾಗಲಿ, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ನನಗೆ ಇಷ್ಟ ಆಗಿರುವಂಥ ಮೋಟಿವೇಟ್ ವಿಡಿಯೋಗಳನ್ನು ಕೇಳ್ಕೊಳ್ತಾ ಆರಾಮಾಗಿ ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ. ಯಾಕಂದರೆ ನಾವು ಬೇಡದೇ ಇರೋ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ಹೊಸದನ್ನು ನಾವು ಟ್ರೈ ಮಾಡೋದಕ್ಕೆ ಆಗಲ್ಲ. ನಾವು ಹೊಸದನ್ನು ಟ್ರೈ ಮಾಡಬೇಕು ಅಂತಂದಾಗ ನಮ್ಮ ಮೈಂಡು ಫ್ರೆಶ್ ಆಗಿರಬೇಕು. ಬೇಡದೇ ಇರೋದು ನಮ್ಮ ತಲೆ ಒಳಗಿತ್ತು ಅಂದಾಗ ನಾವು ಏನನ್ನೂ ಹೊಸದನ್ನು ನಾವು ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಬೇಕಾದರೆ ನೋಡಿ, ನಿಮ್ಗೆ ಯಾವುದಾದ್ರೂ ಒಂದು ಟೆನ್ಷನ್ ತಲೆ ಒಳಗಿತ್ತು ಅಂದರೆ ಅವತ್ತು ನೀವು ಏನೇ ಕೆಲಸಗಳನ್ನು ಸಹಿತ ಮಾಡೋದಿಲ್ಲ. ಅದೇ ನೀವು ಟೆನ್ಷನ್ ಫ್ರೀ ಆಗಿದ್ರಿ, ಓ ನನ್ನ ಮನೆ ಕೆಲಸ ಮುಗೀತು, ನಾನೀಗ ಆರಾಮಾಗಿ ಸ್ಟಿಚ್ ಮಾಡಬೇಕು ಅಂದರೆ ಹೊಸದನ್ನು ಐಡಿಯಾಗಳನ್ನು ಮಾಡ್ತಾ ಹೋಗ್ತೀರಾ. ಇಲ್ಲ ಅಂತಂದರೆ ಏನಾದರೂ ಒಂದು ಟೆನ್ಷನ್ ಇತ್ತು ಅಂದರೆ ನೋಡಿ, ನಾವು ಏನೂ ಸಹಿತ ಅವತ್ತು ಕೆಲಸನ ಮಾಡಿರೋದಿಲ್ಲ. ಹಾಗಾಗಿ ನಾನು ಹೇಳೋದು, ಆದಷ್ಟು ನೀವು ಬೇಡದೇ ಇರೋ ವಿಚಾರಗಳನ್ನು ಫೋನಲ್ಲಿ ಮಾತಾಡಿಕೊಂಡು, ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡಿಕೊಂಡು ಅವ್ರ ಮನೆ ಹಿಂಗೆ ಇವ್ರ ಮನೆ ಹಿಂಗೆ ಅಂತ ಮಾತಾಡೋ ಬದಲು ನಾವು ಕೆಲಸದ ಕಡೆ ಗಮನ ಕೊಡೋಣ, ಅರ್ನಿಂಗ್ಸ್ ಕಡೆ ಗಮನ ಕೊಡೋಣ. ಅದೇ ಇನ್ನೂ ಟೈಮ್ ಉಳಿತು ಅಂದರೆ ಒಂದು ಯೋಗ ಮಾಡಿ, ಧ್ಯಾನ ಮಾಡಿ, ಅಥವಾ ಒಂದು ಪೂಜೆ ಮಾಡಿ, ಸ್ತೋತ್ರ ಓದಿ, ಈ ರೀತಿ ಮಾಡೋದ್ರಿಂದ ನಮಗಿನ್ನೂ ಸಹಿತ ಒಳ್ಳೊಳ್ಳೆ ಬೆನಿಫಿಟ್ ಆಗ್ತಾವೆ ಹೊರತು ಬೇಡದೇ ಇರೋ ವಿಚಾರಗಳಿಂದ ನಮ್ಮ ತಲೆ ಹಾಳಾಗೋದು ಮಾತ್ರ ಗ್ಯಾರಂಟಿ. ಆದಷ್ಟು ನಾವು ಏನು ನಮ್ಗೆ ಇಷ್ಟವಾಗಿರೋ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಕೇಳೋದಾಗಿರ್ಬೋದು, ಅಥವಾ ಇನ್ನೆಲ್ಲಿಗೋ ನಮಗೆ ತುಂಬಾ ಕೆಲಸ ಮಾಡಿ ಬೇಜಾರಾಗಿದೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಫ್ಯಾಮಿಲಿ ಜೊತೆಗೆ ಎಲ್ಲಿಗಾದರೂ ಹೋಗೋದಾಗಿರ್ಬೋದು, ಮಾಡಿಕೊಂಡಾಗ ತುಂಬಾ ಒಂದು ಮನಸ್ಸಿಗೆ ಖುಷಿ ಇರುತ್ತೆ. ನಾವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆಯದು ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಬರೀ ಟೈಲರಿಂಗ್ ಮಾಡ್ತೀವಿ, ಎಷ್ಟೋ ಜನ ಟೈಲರಿಂಗ್ ಮಾಡ್ತಾ ಇರ್ತಾರೆ, ಆದರೆ ಬಟ್ಟೆ ಹೊಲಿತಾನೆ ಅವ್ರ ತಲೆ ಒಳಗಡೆ ತುಂಬ ವಿಚಾರಗಳು ಓಡಾಡ್ತಾ ಇರ್ತಾರೆ. ಓ ಅವ್ರ ಮನೆ ಹಾಗೆ, ಅವ್ರ ಮನೆಗೆ ಹತ್ತಂದ್ರು, ಇವ್ರ ಮನೆಗೆ ಇತ್ತಂದ್ರು, ನಾನು ಹಿಂಗೆ ಮಾಡಬೇಕು ಹಾಗೆ ಅದೆಲ್ಲ ಬೇಡ ಫ್ರೆಂಡ್ಸ್. ನಿಮಗೆ ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ನಾನು ಚೆನ್ನಾಗಿ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದರೆ ನಮಗೆ ಇಷ್ಟವಾಗಿರುವಂತಹ ಒಂದು ಒಳ್ಳೊಳ್ಳೆ ಮೋಟಿವೇಟ್ ವಿಡಿಯೋಗಳನ್ನು ಕೇಳ್ಕೊಳ್ತಾ ಅಥವಾ ನೋಡ್ಕೊಳ್ತಾ ಎಂಜಾಯ್ ಮಾಡ್ಕೊತಾ ಕೆಲಸ ಮಾಡಿ. ಆಗ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ನಾವು ಹೀಗೆ ಹೊಲಿದ್ರೆ ಈ ರೀತಿ ಕಸ್ಟಮರ್ಗೆ ಇಷ್ಟ ಆಗುತ್ತೆ, ಈ ರೀತಿ ಬಟ್ಟೆ ಸ್ಟಿಚ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಅದೇ ನಾವು ಬೇಡದೇ ಇರೋ ಬಗ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಕೂತ್ರೆ ನಾವು ಏನೂ ಸಹಿತ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ, ನಾವು ಏನೂ ಒಂದು ಸಾಧನೆ ಮಾಡೋದಕ್ಕಾಗಲ್ಲ. ನಾವು ಲೇಡೀಸ್ ಯಾವತ್ತೂ ಯಾರ ಕೈಲೂ ಸಹಿತ ₹1 ಕೈ ಚಾಚಬಾರ್ದು. ಅಂದರೆ ಕೆಲವು ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ, ಕೆಲವು ಟೈಮಲ್ಲಿ ಅದು ನಮಗೆ ಯಾರು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವೋ ಅವರೇ ಮಾಡಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಕೆಲಸ ಇದ್ದು ನಾವು ದುಡಿತಾ ಇದ್ದರೆ ಯಾರಿಗೂ ಸಹಿತ ಹೆದರಬೇಕಾಗಿಲ್ಲ. ನನ್ನ ಒಂದು ಮೋಟಿವೇಟ್ ವಿಡಿಯೋ
ಎಷ್ಟೋ ಜನ ಲೇಡೀಸ್ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಏನಾಗಿದೆ ನನಗೆ ನಿಮಗೆ ಇದು ನನ್ನ ವೀಡಿಯೋಸ್ಗಳೆಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಕಮೆಂಟ್ಗಳಿಗೆ ನಾನು ವೀಡಿಯೋದಲ್ಲೇ ಉತ್ತರ ಕೊಡ್ತೀನಿ. ಮೊನ್ನೆ ಕೇಳಿರುವಂತಹ ಕಮೆಂಟ್ಸ್ಗಳಿಗೆಲ್ಲ ನಾನು ನಿನ್ನೆ ವೀಡಿಯೋಸ್ಗೆ ಉತ್ತರ ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಡಿಸೈನರ್ ಬ್ಲೌಸನ್ನೆಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನೀವು ನೈಟ್ ಟೈಮಲ್ಲೇ ಸ್ವಲ್ಪ ಆದಷ್ಟು ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾಡೋದಕ್ಕೆ ಆದಷ್ಟು ನೈಟ್ ಟೈಮಲ್ಲಿ ಹೋಗಬೇಡಿ, ಆದಷ್ಟು ಕಿರಿಕಿರಿ ಇರುತ್ತೆ ಮನೆ ಒಳಗೆ ಟೈಲರಿಂಗ್ ಮಾಡುವವರು. ಬೇಕಿದ್ರೆ ನೀವು ನೋಡ್ಬೋದು, ಶಾಪಲ್ಲಿ ಹಗಲಿಡೀ ಟೈಲರಿಂಗ್ ಮಾಡಿ ಮನೆಗೆ ಬರ್ತಲ್ಲ, ಅವ್ರು ಎಷ್ಟು ಇಂಪ್ರೂವ್ಮೆಂಟ್ ಇರ್ತಾರೆ. ಅದೇ ನಾವು ಮನೇಲಿ ಟೈಲರಿಂಗ್ ಮಾಡೋರಿಗೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಅಥವಾ ಸಾಲದ ಸಮಸ್ಯೆ ಇರುತ್ತೆ, ಅಥವಾ ಮನೆಯಲ್ಲಿ ಕಿರಿಕಿರಿ ಇರುತ್ತೆ, ಇಲ್ಲ ನಮಗೆ ಆರೋಗ್ಯ ಸರಿ ಇರಲ್ಲ, ಇಲ್ಲ ಅಂದರೆ ಮನೆಯವ್ರಿಗೂ ಯಾರಿಗಾದರೂ ಆರೋಗ್ಯ ಸರಿ ಇರಲ್ಲ. ಈ ರೀತಿ ತುಂಬಾ ಕಿರಿಕಿರಿನ ಮನೇಲಿ ಟೈಲರಿಂಗ್ ಮಾಡೋರು ಅನುಭವಿಸ್ತಾ ಇರ್ತಾರೆ. ಇಲ್ಲಾಂದರೆ ಅವರಿಗೆ ಏನೋ ಒಂಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನಾವು ಮನೆಯಲ್ಲೇ ಬಟ್ಟೆ ಹೊಲಿಯೋದ್ರಿಂದ ಎಲ್ಲ ಥರದವರು ಬರ್ತಾರೆ, ಮತ್ತು ಎಲ್ಲ ನೆಗೆಟಿವ್ ಎನರ್ಜಿನೂ ಬರುತ್ತೆ, ಪಾಸಿಟಿವ್ ಎನರ್ಜಿನೂ ಬರುತ್ತೆ. ಆದ್ದರಿಂದ ನಾವು ಆದಷ್ಟು ನಾವು ಹೇಗೆ ಅಂತಂದರೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು. ಗಂಟೆಗಟ್ಟಲೆ ಬೇಡದೇ ಇರೋ ವಿಚಾರಗಳನ್ನು ನಿಮ್ಮ ಮನೇಲಿ ಮಾತಾಡೋದಕ್ಕೆ, ಈಗ ಬಟ್ಟೆ ಕೊಡೋಕ್ಕೆ ಒಬ್ಬರು ಕಸ್ಟಮರ್ ಬರ್ತಾರೆ, ಅವ್ರು ಬರ್ತಾ ಇರೋ ದಿನಕ್ಕೆ ಬಟ್ಟೆ ಕೊಡೋದಕ್ಕಾಗಿರೋದಿಲ್ಲ, ಅವ್ರು ಬರೀ ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಕೊಡೋದಕ್ಕೆ ಬರ್ತಾ ಇರ್ತಾರೆ. ಅಂಥವ್ರನ್ನ ನೀವು ಜಾಸ್ತಿ ಕೂರಿಸ್ಕೋಬೇಡಿ, ಮತ್ತು ಅವರಿಗೆ ಕೆಣಕಿ ಮಾತಾಡ್ಸೋಕೆ ಹೋಗಬೇಡಿ. ಅವ್ರು ಎಷ್ಟು ಅವ್ರು ಬಟ್ಟೆ ಕೊಟ್ಟರೆ ಮಾಡಿದ್ರೆ ಆಮೇಲೆ ನೀವು ತಲೆ ಬಗ್ಗಿಸ್ಕೊಂಡು ಸ್ಟಿಚ್ ಮಾಡ್ತಾ ಇರಿ. ಯಾಕಂದರೆ ಬೇಡದೇ ಇರೋ ವಿಚಾರಗಳು ನಮ್ಮ ಮನೆಯಲ್ಲಿ ಮಾತಾಡಿದಾಗ ಇನ್ನೂ ಸಹಿತ ನೆಗೆಟಿವ್ ಎನರ್ಜಿ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆಯೇ ಮನೇಲಿ ಟೈಲರಿಂಗ್ ಮಾಡೋರಿಗೆ ಯಾವ ರೀತಿ ನಾವು ಒಂದು ಮನೇಲಿ ಪಾಸಿಟಿವ್ ಎನರ್ಜಿ ಬರೋ ರೀತಿ ನಾವು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೇಕು ಪ್ರತಿದಿನ ಅಂತ ಹೇಳ್ಬಿಟ್ಟು ನಾನು ಒಂದು ಒಳ್ಳೆ ವಿಡಿಯೋ ಹಾಕ್ತೀನಿ. ಅದು ನಾನು ಹೇಗೆ ಮಾಡೋದು ಅಂತೇಳಿ ನೋಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡೋರು ನಾವು ಎಷ್ಟೇ ಚೆನ್ನಾಗಿದ್ದೀವಿ ಪರವಾಗಿಲ್ಲ ಅನ್ನೋರು ತುಂಬಾ ಕಡಿಮೆ. ಬೇಕಿದ್ರೆ ಕಮೆಂಟ್ ಮಾಡಿ, ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವುದೇ ಥರ ಸಮಸ್ಯೆನೂ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಮಗೊಂದು ಗುರುಗಳೇ ಹೇಳಿದ್ದು, ನನಗೆ ಹೇಳಿದ್ದು. ಯಾಕಂದರೆ ನಾನು ಒಂದು ಸತಿ ನನಗೆ ತುಂಬಾ ಈ ರೀತಿ ಅಂದರೆ ಬಟ್ಟೆ ಹೊಲಿತಾ ಇರುವಾಗಲೇ ಮಲ್ಕೊಳ್ಳೋಣ ಅನ್ಸೋದು, ಮತ್ತು ನಿದ್ದೆ ಬರೋ ರೀತಿ ಆಗೋದು, ಸುಸ್ತಾಗೋದು, ಆಯಾಸ ಆಗೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಆಗ ನನಗೆ ಹೇಳಿದ್ರು, ಆದಷ್ಟು ನೋಡು ನೀನು ಶಾಪಲ್ಲಿ ಟೈಲರಿಂಗ್ ಮಾಡೋದಕ್ಕೆ, ಮನೆಯಲ್ಲಿ ಬೇಡ ಅಂತ ನನಗೆ ಹೇಳಿದರು. ಆದರೆ ಏನೋ ನಂಗೆ ಗೊತ್ತಿಲ್ಲ, ಇಷ್ಟು ಟೈಮ್ ಆದರೂ ನನಗೆ ಶಾಪ್ ಮಾಡೋದಕ್ಕೆ ಸ್ವಲ್ಪ ಆಗ್ತಾ ಇಲ್ಲ. ಯಾಕಂದರೆ ಇನ್ನೂ ಸ್ವಲ್ಪ ಟೈಮ್ ನೋಡ್ತೀನಿ, 2-3 ವರ್ಷ ಬಿಟ್ಟು ಮಾಡೋಣ ಅಂತಿದ್ದೀನಿ, ನೋಡೋದು. ಆದರೆ ಅವರು ನಾನು ಹೇಳಿದೆ ಅವರಿಗೆ, ಇಲ್ಲ ನನಗೆ ಶಾಪಲ್ಲಿ ಟೈಲರಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಮನೆಯಲ್ಲೇ ನಾನು ಇರಲೇಬೇಕಾದ ಅವಶ್ಯಕತೆ ಇದೆ, ಹಾಗಾಗಿ ಮನೆಯಲ್ಲೇ ಇದ್ಬಿಟ್ಟು ನಾನು ಟೈಲರಿಂಗ್ ಮಾಡಬೇಕು, ಹೇಗೆ ಅದು ಸಾಧ್ಯ ಅಂದಾಗ ನನಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಟ್ಟಿದ್ದಾರೆ. ನೀನು ಮನೆಯಲ್ಲೇ ಟೈಲರಿಂಗ್ ಮಾಡು, ಆದರೆ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡು ಅಂತೇಳಿ. ಅದು ಯಾವ್ದ್ಯಾವುದು ಅಂತ ಹೇಳ್ತೀನಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಎಷ್ಟು ನೀವು ದುಡಿತೀರೋ ಅಷ್ಟೇ ಖರ್ಚು ಇರುತ್ತೆ, ಅಷ್ಟೇ ನೆಗೆಟಿವ್ ಇರುತ್ತೆ. ಯಾಕಂತ ಅಂದರೆ ಕಸ್ಟಮರ್ ಜೊತೆ ಅಥವಾ ಕಸ್ಟಮರ್ ಬಟ್ಟೆ ಜೊತೆ ಯಾವ ನೆಗೆಟಿವ್ ಎನರ್ಜಿ ಅನ್ನೋದು ಬಂದೇ ಬರುತ್ತೆ. ಅದೇ ಶಾಪಲ್ಲಿ ಅಂದವಾಗ ಅದು ಶಾಪಲ್ಲಿ ಆಗೋಗುತ್ತೆ. ಮತ್ತು ಬಟ್ಟೆ ಕೊಡೋಕ್ಕೆ ಬರೋ ಕಸ್ಟಮರ್ ಎಲ್ಲರೂ ಸಹಿತ ಒಳ್ಳೆಯದೇ ಮಾತಾಡ್ತಾರೆ ಅಂತ ಹೇಳಿ ಅಲ್ಲ. ಯಾಕಂದರೆ ಎಷ್ಟೋ ಜನ ಈಗ ಹೇಗಂದರೆ ಬಟ್ಟೆ ಕೊಡೋಕ್ಕೆ ಬಂದ ತಕ್ಷಣ ಅವ್ರ ಫ್ಯಾಮಿಲಿ ಪ್ರಾಬ್ಲಮನ್ನು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ಆಗಿದೆ ನನಗೆ. ಆಗ ನಾನು ಈಗ ಏನು ಮಾಡಿಬಿಡ್ತೀನಿ ಅಂತ ಅಂದರೆ, ನಾನು ಮನೆಗೆ ಬಂದು ಆ ರೀತಿ ಏನಾದರೂ ಯಾವುದಾದ್ರೂ ಲೇಡೀಸ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಎದ್ದುಬಿಟ್ಟು ಅಥವಾ ಫೋನಲ್ಲಿ ಮಾತಾಡ್ತಾ ಒಳಗಡೆ ಹೋಗ್ಬಿಡ್ತೀನಿ. ಅವರು ಒಂದು 5 ನಿಮಿಷ ನೋಡಿ ರೇವತಿ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ನೀವು ಅವರ ಪ್ರಾಬ್ಲಮನ್ನು ಕೇಳ್ತಾ ಹೋದ್ರಿ ಅಂತ ಅಂದರೆ ತುಂಬಾ ಅದು ನಿಮ್ಮ ಮನೆಗೆ ಬಂದು ಅವರು ಮಾತಾಡೋದ್ರಿಂದ ನಿಮಗೆ ಅದು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಅದು ನನಗೆ ಸ್ವಂತ ಆಗಿರೋಂತಹ ಅನುಭವ. ಮತ್ತು ನೋಡಿ ಫ್ರೆಂಡ್ಸ್, ಆದಷ್ಟು ನಾನು ಹೇಗಂದರೆ ಬೇಗನೆ ಬಟ್ಟೆ ಕೊಟ್ಟು ಬೇಗನೆ ಹೋಗ್ತಾರಲ್ಲ ಅಂಥ ಕಸ್ಟಮರ್ಗಳಿಗೆ ನಾನು ಸ್ವಲ್ಪ ಜಾಸ್ತಿ ಅಂದರೆ ಒತ್ತು ಕೊಡ್ತೀನಿ, ಬೇಗ ಬಟ್ಟೆ ಕೊಡ್ತೀನಿ. ಸುಮ್ಮನೆ ಬಟ್ಟೆ ಕೊಡೋಕ್ಕೆ ಬಂದು ಬೇಡದೇ ಇರೋ ವಿಚಾರಗಳನ್ನು ಮಾತಾಡ್ತಾರಲ್ಲ ಅವ್ರನ್ನ ಆದಷ್ಟು ನಾನು ದೂರ ಇರೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮಗೆ ಬೇಡದೇ ಇರೋ ವಿಚಾರಗಳು ಬೇಡ. ನಮಗೆ ಯಾವತ್ತೂ ಪ್ರತಿದಿನ ಹೊಸ ಯೋಚನೆಗಳನ್ನು ಮಾಡಿ ಹೊಸ ನಾವು ಐಡಿಯಾಸ್ಗಳನ್ನು ನೋಡಿಬಿಟ್ಟು ಟೈಲರಿಂಗಲ್ಲಿ ಮಾಡಬೇಕು. ನೋಡಿ, ನಾನು ಒಂದು 6-7 ಬ್ಲೌಸನ್ನು 1 ಅವರಲ್ಲಿ ಕಟ್ ಮಾಡಿದ್ದೀನಿ. ಅಳತೆ ಬ್ಲೌಸ್ ಇಟ್ಕೊಂಡೇ ಕಟ್ ಮಾಡಿದ್ದೀನಿ. ನಾನು ತುಂಬ ಒಳ್ಳೊಳ್ಳೆ ಈಸಿ ಮೆಥಡಲ್ಲಿ ಕಟ್ಟಿಂಗನ್ನು ನಾನು RG ಟೈಲರಿಂಗಲ್ಲಿ ಹಾಕಿದ್ದೀನಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಹಾಗೆಯೇ ಒಳ್ಳೊಳ್ಳೆ ಇನ್ನೂ ಕಟ್ಟಿಂಗ್ ವೀಡಿಯೋಸ್ಗಳನ್ನು ಸೆಂಡ್ ಮಾಡ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ನಾನು 1 ಅವರಲ್ಲಿ 7 ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದೀನಿ. ಈ ರೀತಿ ಕಟ್ಟಿಂಗ್ ನಿಮಗೂ ನೋಡಿದ್ರೆ ಒಂದು ಮೋಟಿವೇಟ್ ಆಗುತ್ತೆ, ನೀವು ಸಹಿತ ಎಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಸ್ಟಿಚಿಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋಕ್ಕೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿಯೇ ಒಂದು ಒಳ್ಳೊಳ್ಳೆ ಮೋಟಿವೇಟ್ ವಿಡಿಯೋನ
ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಹಾಗೆಯೇ ನೀವು ನೈಟ್ ಟೈಮಲ್ಲಿ ಕಟ್ಟಿಂಗ್ ಮಾಡಿಟ್ಟು ಒಂದು ದಿವಸ ಸ್ಟಿಚಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತೀರಾ ನೋಡಿ. ಯಾಕಂದರೆ ನೀವು ಬಂದು ಟೈಲರಿಂಗ್ ಮಿಷನ್ ಮೇಲೆ ಕೂತ ತಕ್ಷಣ ಇಷ್ಟು ಕಟ್ಟಿಂಗ್ ಆಗಿದೆ ಅಂತ ಎಷ್ಟು ಬೇಗ 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 ಸ್ಟಿಚ್ ಮಾಡ್ತೀರಾ ನೋಡಿ. ನಾನು ಇದೇ ರೀತಿ ಕಟ್ ಮಾಡಿ 10 ಬ್ಲೌಸ್ ಇಟ್ಟಾಗಲೂ ಸಹಿತ ಯಾಸ್ಮಿನ್ 10 ಬ್ಲೌಸನ್ನು ಹೊಲಿದು ಹೋಗಿದ್ದಾಳೆ. ಇಷ್ಟು ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡೋದು ನಾಳೆ. ಯಾಸ್ಮಿನಿಗೆ ಬೇರೆ ಬಟ್ಟೆ ಹೊಲಿಯೋಕ್ಕಿದೆ, ಅದು ಕಟ್ಟಿಂಗ್ ಆಗಿದೆ. ಇದಿಷ್ಟು ನಾನು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರೋದು ನೋಡಿ. ಆಗಲೇ ಟೈಮ್ ಬಂದ್ಬಿಟ್ಟು 9:45 ಆಯಿತು. ನಾನು 9:00ವರೆಗೇ ಕಟ್ಟಿಂಗ್ ಮಾಡಿ ಆಗಿತ್ತು, ಆದರೆ ಸ್ವಲ್ಪ ಅದು ಇದು ಕೆಲಸ ಅಂತ ಎದ್ದು ಓಡಾಡ್ತಾ ಇದ್ದೆ, ಹಾಗಾಗಿ 9:45 ಟೈಮ್ ತೋರಿಸ್ದೆ ನೋಡಿ. ಎಷ್ಟು ಬ್ಲೌಸ್? 6 ಬ್ಲೌಸು ಕಟ್ಟಿಂಗ್ ಮಾಡಿದ್ದೀನಿ. 7 ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತಲೇ ಇಟ್ಕೊಂಡಿದ್ದೆ. ಒಂದು ಬ್ಲೌಸು ಕಟ್ಟಿಂಗ್ ವಿಡಿಯೋ ಹಾಕಬೇಕು, ಹಾಗಾಗಿ ಅದನ್ನು ಕಟ್ಟಿಂಗ್ ಮಾಡಿಲ್ಲ ನೋಡಿ. ನಿಮಗೂ ಸಹಿತ ಈ ವಿಡಿಯೋ ನೋಡಿ ಒಳ್ಳೆ ಮೋಟಿವೇಟ್ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.